ಚಿಕ್ಕಜ್ಜಿ ಅಂತ ಸಾವು ಬಂತಜ್ಜಿ ನಿನಗೆ. ದಿನ ಬಂದು ಅಮಣಿ ಪುಟ್ರಂಗಮ್ಮ ಅಡಿಕೆ ಕೊಡೆ, ಅಮಣಿ ಪುಟ್ರಂಗಮ್ಮ ಎಲೆ ಕೊಡೆ ಅಂತಿದ್ದೆ. ಇನ್ನು ಯಾರಿಗೆ ಕೊಡ್ಲಜ್ಜಿ ಅಡಿಕೆ ಎಲೆನೋ? ಅಯ್ಯೋ ಸುಮ್ಮನಿರತ್ತೆ, ಬೇಡ ಸುಮ್ಮನಿರಿ, ಏನು ಮಾಡೋಕ್ಕಾಗ್ತೈತೆ. ಚಿಕ್ಕಜ್ಜಿಗೆ ವಯಸ್ಸಾಗಿತ್ತು, ಏನೋ ಅಜ್ಜಿದು ಅಷ್ಟಾಗಿತ್ತು. ಅಜ್ಜಿ ಪ್ರಾಣ ಓದತ್ತ ಬಿಡು, ಏನು ಮಾಡೋಕ್ಕಾಗ್ತೈತೆ, ಸಮಾಧಾನ ಮಾಡ್ಕೊಳತ್ತೆ. ಅರೆ ಏನ್ಗೆ ಮಾಡೋಕ್ಕೆ ಆಗ್ತೈತೆ ಪುಟ್ಟಂದ್ರಗಜ್ಜಿ, ನಿಮಗೆ ಸಮಾಧಾನಾಗೆ ಮಾಡ್ಕೊಂಡ್ಬಿಡಿ. ಅರೆ ದೊಡ್ಡವರು ಹೇಳಿಲ್ಲ, ಊಟಗೆ ಇಲ್ಲದ ಉಪ್ಪಿನ ಕಾಯಿ, ಪ್ರಾಣಂಗೆ ಇಲ್ಲದ ಚಿಕ್ಕದು ಅಜ್ಜಿ ಅಂತ ಓದೋರು ಹೋಗ್ಬಿಟ್ರು. ಆ ಉಪ್ಪಿನ ಕಾಯಿ ಥರ ನಮ್ದಿಗೆ ಅವರು ಬರೀ ನೆನಪಿಗೆ ಇರ್ತೈತೆ ಅಷ್ಟೇ. ನಮ್ದಿಗೆ ಏನು ಮಾಡೋಕ್ಕಾಗ್ತೈತೆ ಬಿಡು ಪುಟ್ಟಂದ್ರಗಜ್ಜಿ. ಲೇ ಬಾನು, ಚಿಕ್ಕ ಜೋತಲ್ಲ ಅಂತ ನನಗೆ ಯೋಚನೆ ಆಗಿದ್ರೆ ನಿನಗೆ ಯಾಕೆ ಉಪ್ಪಿನಕಾಯಿ ಜ್ಞಾಪನಕ್ಕೆ ಬಂತೆ? ನೀನು ಅಬ್ರಾಳಾಗ ಹೋಗ. ಆ ಉಪ್ಪಿನಕಾಯಿಗೂ ಸಿಕ್ಕದ್ಗೂ ಯಾಕದ ಸಂಬಂಧ? ಒಳವಾಗ್ಲೂ ನಿನ್ನ ಸಲ್ವೆಲ್ಲ ನಿನ್ಗೆ ಆದನೋ ಸುಮ್ಕಿರೇ. ಅಯ್ಯೋ ಅಮ್ಮಣಿ, ಸಿಕ್ಕಜ್ಜಿ ಕೊನೆಯದಾಗ ಯಾತನ ಹೇಳ್ತಾನಮ್ಮ. ಅಯ್ಯೋ ಇಲ್ಲಿ ಕಂಪ್ಯೂಟ್ರಂಗಜ್ಜಿ, ಬೆಳಗ್ಗೆ ಎದ್ದು ಟೀ ಕುಡಿಕಿ ಎದಳತ್ತೆ, ಟೀ ಕಾಸಿದ್ದೀನಿ ಕುಡಿ ಎದಳತ್ತೆ ಅಂತ ಕರೆದೆ. ಅರ ಶಿವ ಅಂತ ಅನ್ಲಿಲ್ಲ ಕಣಜ್ಜಿ. ಅರೇ ಪಾಪ ನೋಡ್ದ ಪುಟ್ಟದ್ರಂಗಜ್ಜಿ, ಇದು ನೋಡಿರೆ ಒಂದು ಗ್ಯಾಪ್ನಾಗೆ ಬಂದ್ಬಿಟ್ಟೈತೆ. ಅತ್ತೆ ಸತ್ರೆ ಅಳೋರು ಯಾರು, ಎಮ್ಮೆಗೆ ಸತ್ರೆ ಕರಿಯೋರು ಯಾರು ಅಂತ. ಅಯ್ಯೋ ಪಾಪ ಆ ಸಸ್ಯದು ಅಮ್ಮ ಏನ್ಗೆ ಮಾತಾಡ್ತೈತೆ. ಅರೇ ಪಾಪ ಚಿಕ್ಕಂದು ಅಜ್ಜಿ, ನಮ್ದು ಹತ್ರ 20 ರೂಪಾಯಿ ಇಸ್ಕೊಂಡ್ಬಿಟ್ಟು ಹೊಲ್ಟೇ ಹೋಗ್ಬಿಟ್ಟು ಸಾಲ ಮಾಡಿ 10 ರೂಪಾಯಿಗೆ ತಿನ್ನು ಅಂದ್ಬಿಟ್ಟು ನಮ್ದು ಹತ್ರ 20 ರೂಪಾಯಿಗೆ ಇಸ್ಕೊಂಡು ತುಪ್ಪ ತುಪ್ಪ ಅಂದ್ಬಿಟ್ಟು ಹಾಲು ತುಪ್ಪಾಗೆ ಬಿಡ್ಸ್ಕೊಂಡು ಹೋಗ್ಬಿಟ್ಟು. ಅರೇ ಚಿಕ್ಕಂದು ಅಜ್ಜಿ ಯಾಲ, ಅರೇ ಹತ್ಬಿಟ್ಟು ಪ್ರಯೋಜನಾಗೆ ಇಲ್ಲ. ಪುಟ್ಟದ ಅಜ್ಜಿ, ಪುಟ್ಟಂದರಂಗಜ್ಜಿ, ಚಿಕ್ಕಂದು ಅಜ್ಜಿ ಹೋಗ್ಬಿಟ್ಟೈತೆ. ಅವ್ರದ್ದು ಆತ್ಮಗೆ ಶಾಂತಿಗೆ ಸಿಗಬೇಕು ಅಂದರೆ ನಮ್ಮದು ಜೋರ್ಸಿ ಹತ್ಬಿಟ್ಟು ಆ ಅಜ್ಜಿಗೆ ಕಲ್ಸ್ಕೊಟ್ಟು ಬಿಡಬೇಕು. ಸಮಾಧಾನ ಮಾಡ್ಕಳೆ ಬಾನು, ಸಮಾಧಾನ ಮಾಡ್ಕ. ಸಿಕ್ಕದ್ದೇನು ಗಾಳಿ ಆಗಲ್ಲ, ಅದಾಗಲ್ಲ, ಏನೂ ಇಲ್ಲ. ಪಾಪ ಅಜ್ಜಿಗೆ ಒಂದೇ ಯೋಚನೆ ಆಗಿತ್ತು, ನನ್ನ ಅಮ್ಮಗೆ ಚೆನ್ನಾಗಿರ್ಬೇಕು, ನನ್ನ ಅಮ್ಮಗೆ ಚೆನ್ನಾಗಿರ್ಬೇಕು ಅಂತಾರೆ. ಎಲ್ಲೂ ಹೋಗಿರಲ್ಲ, ಇಲ್ಲೇ ಮೊಮ್ಮಗನ ರೂಪದಾಗ ಇಲ್ಲೇ ಇರ್ತೈತೆ. ಚಿಕ್ಕಂದ ಅಜ್ಜಿ ಇಲ್ಲೇ ಇರ್ತೈತೆ. ಅರೆ ಹಂಗಾದ್ರೆ ಇವ್ರದ್ದು ಗರ್ಗೆ ಹತ್ರ ನೊಂದಿಗೆ ತಿರ್ಗಾ ಬರೋದಿಲ್ಲ. ಲೇ ಬಾನು, ಇಲ್ಲೇ ಇರ್ತೈತೆ ಅಂತಂದ್ರೆ ದೆವ್ವ ಆಗ್ಬತ್ತೈತೆ ಅಂತ ಅಲ್ಕಣಿ. ಮೊಮ್ಮಗ ಚೆನ್ನಾಗಿರ್ಬೇಕು ಅಂತ ನಾ ಬೊಲಾಸೆ ಇಕ್ಕೊಂಡಿತ್ತು ನೋಡಿ ಮೊಮ್ಮಗನ ಮೇಲೆ ಸಿಕ್ಕಜ್ಜಿ. ಅದಕ್ಕೆ ಮೊಮ್ಮಗನ ರೂಪದಾಗೇನ ಇರ್ತೈತೆ ಅಂತ ಹೇಳಿದ್ದು. ಓ ಐಸಾಗೈತೆ ಪುಟ್ಟದರಂಗಜ್ಜಿ. ಅರೆ ನಮ್ದಿಗೆ ಡರ್ರೋಗ. ಅಯ್ಯೋ ಸುಶೀಲಕ್ಕ, ನನ್ನ ಮೊಮ್ಮಗನ್ ನಿನ್ನ ಯಾರು ಪಾಪ ಬಾರೋ ಪಾಪ ಪಾಪ ಅಂತ ಕರೀತಾರಕ್ಕ. ಪುಟ್ಟದರಂಗಜ್ಜಿ, ಬೇಕೋ ಪುಟ್ಟದರಂಗಜ್ಜಿ, ಆ ಚಿಕ್ಕಜ್ಜಿ ಬದುಕಿದ್ದಾಗ ಒಂದಿನ ಒಂದು ಒಳ್ಳೆ ಮಾಧ್ಯ ಆಡಲಿಲ್ಲ, ಏನಿಲ್ಲ. ಈಗ ಸತ್ತದ್ ಬಿಟ್ಮೇಲೆ ಇನ್ನ ಬಂದ್ಬಿಟ್ಟು ದೆವ್ವಾಗಿ ಆಗಿ ಬಂದ್ಬಿಟ್ಟು ನಮ್ದಿಗೆ ಹೆಡ್ಕೊಂಡ್ಬಿಟ್ರೆ ಆಯ್ತು ಅಂದ್ಬಿಟ್ಟು ಫುಲ್ ಡೌಗೆ ಮಾಡ್ತಾಳೆ ಸಸೆ. ಏ ಬಾನು, ನೀನು ಯಾತಾನ ತಗೊಂಡು ಬಿಡಿತೀನಿ ಕಣೆ. ಇವಾಗ ಅವ್ರ ಅತ್ತೆ ಸತ್ತೈತೆ, ಅವಳಿಗೆ ಬೇಜಾರಾಗಿರಲ್ವ? ಏನನಾಗಿ ಬದುಕಿದ್ದ ಯಾತನ ಆಗಿರಲಿ, ಜಗಳನೇ ಆಡಿರಲಿ, ಆದ್ರೂ ಜೀವ ಹೋದ್ಮೇಲೆ ಎಲ್ಲರಿಗೂ ಆ ಬೇಜಾರು ಇದ್ದೇ ಇರ್ತೈತೆ ಕಣಮಣಿ. ಅರೆ ಸುಮ್ಕೆ ಇರು ಪುಟ್ಟನರಾಗಜ್ಜಿ, ಬೇಕು ಅವಳನ್ನ. ಅವಳು ಅವ್ರದ್ದು ಅತ್ತೆ ಸತ್ತದ್ ಬಿಟ್ಟೈತೆ ಅಂದ್ಬಿಟ್ಟು ಒಂಚೂರಾದ್ರೂ ಬೇಜಾರಿಗೆ ಐತೆ. ಅರೆ ಅವಾಗಿಂದ ಅಂತ ಹಲ್ತೈತೆ ಅಷ್ಟೇ, ಕಣ್ಣಿದ್ದು ಅಲ್ಲಿಗೆ ಒಂದು ಹನಿ ನೀರಿಗೆ ಬತ್ತಿಲ್ಲ. ಆಮೇಲೆ ಬೇಕು ಆ ಫುಲ್ಲು ಆ ಸೀರೆಗೆ ಉಟ್ಕೊಂಡು ಇದು ಎಲ್ಲ ಆ ಬ್ಲೌಸ್ಗೆ ನೋಡು ಫುಲ್ಲು ಸ್ಲೀವ್ಲೆಸ್ ಬ್ಲೌಸ್ಗೆ ಹಾಕೊಂಡಳೆ. ಆಮೇಲಿಂದ ಆ ಕುತ್ತಿಗೆ ನೋಡು ಆ ಒಡವೆ ಆ ನೆಕ್ಲೆಸ್ ಎಲ್ಲ ಹಾಕೊಂಡೈತೆ ಆ ಅಮ್ಮ. ನಿಮ್ದಿಗೆ ಗೊತ್ತಾಗೋದಿಲ್ಲ. ಎಲ್ಲ ಬಂದ್ಬಿಟ್ಟು ನಮ್ಮದು ನೆಕ್ಲೆಸ್ಗೆ ನೋಡ್ಬಿಡ್ಲಿ, ನಮ್ಮದು ಡ್ರೆಸ್ ಎಷ್ಟು ಚೆನ್ನಾಗಿ ಐತೆ ಅಂತ ನೋಡ್ಬಿಡ್ಲಿ ಅಂದ್ಬಿಟ್ಟು ಫುಲ್ ಡ್ರೆಸ್ಗೆ ಆಗೈತೆ ಆ ಅಮ್ಮ. ಹೌದೇ? ತಡಿಯ ನಾನಂದ್ರೆ ಒಟ್ಟು ನೋಡ್ತೀನಿ ಅಂಥದ್ದು. ಅವಳೆ ಅಮ್ಮನಿ, ನೀನು ಕೂತ್ಕೆ ಹಾಕಿದ್ರೆ ಚೈನು ಸಿಕ್ಕದು ಕೊಡಿಸಿದ್ದೇನೆ ಮಗ. ಇಲ್ಲ ಕಂಡ್ಬಿಟ್ರಂಗಜ್ಜಿ, ನನ್ನ ತವ್ರ ಮನೆಯವರು ನಮ್ಮ ಅಮ್ಮರು ಮಾಡಿಸಿ ಹಾಕಿದ್ರು. ಹೋದ್ಸತಿನ ಈ ಅಡಿಕೆ ಮಾರಿದ ದುಡ್ಡು ಒಳ್ಳೆ ರೇಟ್ ಹೋತೆ ಅಂತ ಅದಕ್ಕೆ ನಮ್ಮ ಅಮ್ಮಯ್ಯರು ನನಗೆ ನೆಕ್ಲೆಸ್ ಮಾಡಿಸಿ ಹಾಕಿದ್ರು. ಅವ್ರು ಕೊಟ್ಟಿದ್ದೆ. ಅವಳು ನಮ್ಮ ಅತ್ತೆ ಕಡೆಯಿಂದ ಯಾವುದೂ ಇಲ್ಲ ಕಣಜ್ಜಿ ನನಗೆ.
ದೇಖೋ ದೇಖೋ ಪುಟ್ಟದ ರಂಗಜ್ಜಿ ಹೆಂಗೆ ಹೇಳ್ಬಿಡ್ತಾಳೆ ನೋಡು. ಆ ಚಿಕ್ಕದ್ದು ಅಜ್ಜಿ ಪಾಪ ಅಡಿಕೆಗೆ ಮಾರ್ಬಿಟ್ಟು ಆ ಅಮ್ಮಂಗೆ ಸರಾಗೆ ಮಾಡಿಸಿ ಹಾಕಿರೋದು. ಈಗ ನೋಡು ಎಲ್ಲ ನಮ್ದು ಥವ್ರದು ಮನೆ ಥವ್ರದು ಮನೆ ಥವ್ರದು ಮನೆ ಅಂತ ಹೇಳ್ಬಿಟ್ಟಾಳೆ. ನಿಮ್ಮ ಅಮ್ಮ ಯಾರವು ಅಡಿಕೆ ತೋಟ ಬರೀತೇನೆ ಅಮ್ಮಣ್ಣಿ? ಅಲ್ಲ ಸಿಕ್ಕಜ್ಜಿ ಒಂದ್ಸತಿನ ಯಾತು ಇಲ್ಲ ಮನೆ ಒಂದು ಸ್ವಂತದ್ದೈತೆ ಅಷ್ಟೇನ ಅಂತ ಹೇಳ್ದಂಗಿತ್ತಲ್ಲ. ಅಲ್ಲ ಅಲ್ಲ ಪುಟ್ರಂಗಜ್ಜಿ, ನಮ್ದೇನು ಸ್ವಂತ ತೋಟ ಇಲ್ಲ, ಬೇರೆ ಪಚ್ಚಮಾರು ಮಾಡಿ ಬೇರೆ ತೋಟ ತಗೊಂಡು ನಮ್ಮ ಅಪ್ಪಯ್ಯ ನಮ್ಮ ಅಮ್ಮ ಎಲ್ಲನ ಅಡಿಕೆ ಕುಯ್ತಾರೆ ಕಣಜಿ. ಬೇಗ ಪುಟ್ಟದ ರಂಗಜ್ಜಿ, ಅದು ಎಲ್ಲ ವಾಯ್ಸ್ದು ಒಳಗೆ ಎಲ್ಲ ಗೊತ್ತಾಗ್ಬಿಟ್ಟೈತೆ. ಎಷ್ಟು ಸುಲ್ಗೆ ಹೇಳ್ತಾಳೆ ನೋಡಿ ಚಿನಾಲ್. ಅಯ್ಯೋ ಜಾಸಟ ಬಿಡೆ ಬಾನು, ಅವ್ರ ಹತ್ತು ಮಾಡಿಸಿದ್ರೆ ಅವಳಿಗೆ ಹಾಕೈತೆ, ಅವ್ರ ಅಪ್ಪ ಅಮ್ಮ ಮಾಡಿಸಿದ್ರೆ ಅವ್ರಿಗೆ ಮಾಡಿಸೋರು. ನಮ್ಗೆ ಯಾಕೆ ಬಿಡೆ ಅಮ್ಮಣ್ಣಿ ಬೇರೆ ಸುದ್ದಿ, ಬೇರೆ ಮನೆ ಸುದ್ದಿ ನಮ್ಗೆ ಯಾಕೆ? ನಮ್ದೇ ನಮ್ಗೆ ಹಾಸ್ಕೊಂಡು ಗುಡಿಸ್ಕೊಂಡು ಒದ್ಕೊಂಡ್ರೆ ಸಾಕಾಗಲ್ಲ ಅಷ್ಟು ಐತೆ ಅಂಥದ್ರಾಗೆ ಯಾಕೆ ಬೇಕು ಅಮ್ಮ ನಮ್ಗೆ? ಬೇರೆ ಮನೆದು ಹಂಗಾರ ಮಾಡ್ಕೊಂಡು ಬಿಡು. ಇಲ್ಲಿ ಆಗ್ಲಿಂದ ಯಾರೋ ಬಡ್ಕೊಂತ ಇದಾರಲ್ಲ ನಮ್ಮ ಮನೆ ಬಾಕ್ಲ ಕೂಕೊಂಡು. ಯಾರೇ ಅಮ್ಮಣ್ಣಿ ಅದು? ಪುಟ್ರಂಗಮ್ಮನೆ ಅಮ್ಮಣಿ ಯಾವಾಗ ಬಂದೆ? ಬಾರ ಒಳಿಕೆ ಇದೆಯಾ? ಕಾಸಿಗೆ ಕೂಕೊಂಡಿದ್ದೀರಾ? ಯಾಲ್ಲ ಅರೇ ಚಿಕ್ಕದು ಅಜ್ಜಿ ಸತ್ತಕ್ಕೆ ಬಿಟ್ಟಿದ್ದೆ, ಹೋಗಿ ಆಗ್ಬಿಟ್ಟೈತೆ. ಚಿಕ್ಕದು ಅಜ್ಜಿ ದೇವಾ, ಚಿಕ್ಕದು ಅಜ್ಜಿ ದೇವಾ, ಅರೇ ಚಿಕ್ಕದು ಅಜ್ಜಿ ದೇವಾ, ನಮ್ದಿಗೆ ಹತ್ರ ಮಾತ್ರ ಬರಬೇಡ. ನಿಮ್ದಿಗೆ ಬೇಕಾದ್ರೆ ವಡೆ ಪಾಯಸ, ಅರೆ ಪೈಸಾಗೆ ಎಲ್ಲ ಹಗ್ಬಿಟ್ಟೈತೆ. ಅರೆ ಪುಟ್ಟರಂಗಜ್ಜಿ ಆ ತಿಪ್ಪಿಗೆ ಕ್ಯಾಗೆ ಮತ್ತೈತೆ ಪಿಂಡ. ಅರೆ ನಿಮ್ದಿಗೆ ಪಿಂಡಾಗೆ ಎಲ್ಲ ಇದ್ಬಿಟ್ಟೈತೆ. ನಮ್ದಿಗೆ ಹತ್ರ ಮಾತ್ರ ಬರಬೇಡ ಚಿಕ್ಕದು ಅಜ್ಜಿ. ನಿಮ್ದಿಗೆ 20 ರೂಪಾಯಿಗೆ ಕೊಟ್ಟಿದೆ ಅಲ್ಲ, ಅದು ನಿಮ್ದಿಗೆ ಮಡಿಕೊಂಬಿಡಿ, ನಮ್ದಿಗೆ ವಾಪಸ್ ಸಿಕ್ಕೊಳ್ಳೋದು ಬೇಡ. ಅರೆ ನಮ್ದಿಗೆ ಹತ್ರ ಮಾತ್ರ ಬರಬೇಡ ಚಿಕ್ಕದು ಅಜ್ಜಿ ದೇವಾ. ಚಿಕ್ಕಜ್ಜಿ ಸತ್ರನು ನಿನ್ನ ಆತ್ಮ ಇಲ್ಲೇ ಐತೆ ಅಂತ ಅಂದ್ರೆ ನಮ್ದು ಅಂತ ಫ್ರೆಂಡ್ಶಿಪ್ ಮತ್ತು ಗೊತ್ತಾಕೈತೆ. ನಮ್ತಕ್ಕೆ ಈ ತೊಂದರೆ ಕೊಡ್ಬೇಡ ಚಿಕ್ಕಜ್ಜಿ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ತೈತೆ. ನೀನು ಹೋಗ್ಬಿಡಮ್ಮ, ನೀನು ಭೂಲೋಕ ಬಿಟ್ಟು ಹೋಗ್ಬಿಡು ನೀನು. ಅಲ್ಲ ಕಣೆ ಪುಟ್ರಂಗಮ್ಮ, ಏನೇ ಬಂದಿರೋದು ನಿಮ್ಗೆ ಹಿಂಗೆ ಮಾತಾಡ್ತಿದ್ದೀರಾ? ಭೂಲೋಕ ಬಿಟ್ಟು ಪಿಂಡ ಇಕ್ತೀನಿ ಅದು ಇದು ಅಂತೀರ? ಏನು ಬಂದೈತ್ರಿ ನಿಮಗೆ? ಅಲ್ಲ ಕಣೆ ಸುಶೀಲಮ್ಮ, ನೀನನ್ನ ಹೇಳೋಕ್ಕಾಗಲ್ಲ ನಿಮ್ಮ ಅತ್ತಿಗೆ? ಚಿಕ್ಕಜ್ಜಿ ನನ್ನ ಅಂತಕ್ಕೆ ಮಾತ್ರ ಮೊದಲೇ ಬರಬೇಡಮ್ಮ. ನನಗೆ BP ಲೋ, ತಾಸು ಹಂಗಂಗೆ ಬಿದ್ದೋಗ್ತೀನಿ. ನನ್ನ ತಕ್ಕ ಮಾತ್ರ ಬರ್ಬಿಡ್ತಾಯಿ. ಬೇಕಾದ್ರೆ ನೋಡಿಲ್ಲ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಬೆಣ್ಣೆ ಪಣ್ಣೆ ತುಪ್ಪ ಎಲ್ಲ ತಿನ್ಕೊಂಡು ಜಾಸ್ತಿ ಪುಟ್ಟವಾಗಿ ಅವಳು ನೋಡಿ ನೀನು ಸಾಸೆ ಅವಳು ತಕೋಗು. ನನ್ನ ತಕ್ಕ ಮಾತ್ರ ಬರಬೇಡ ಕಣಜ್ಜಿ. ಅಯ್ಯೋ ನಿಮ್ಮ ಬೆಂಕಿ ಯಾಕೆ ಅಮ್ಮಣ್ಣಿ ಆಗಿರೋದು ನಿಮಗೆ? ಅಯ್ಯೋ ಅಯ್ಯೋ ಯಾಕೆ ಹಿಂಗಾಡ್ತಿದ್ದೀರಾ? ಹಿಂಗಾಡ್ತಿದ್ದೀರಾ ಅಂತಂದ್ರೆ ಸತ್ತಿರೋರು ಎಲ್ಲಿ ಎದ್ದು ದೆವ್ವ ಆಗ್ಬೋದ್ರೆ ಇನ್ನಂಗಾಡ್ತಾರೆ ಅಜ್ಜಿ? ಸತ್ತರೆ ದೆವ್ವ ಏನ್ರೇ ಮಾತಾಡ್ತಿದ್ದೀರಾ ಅಮ್ಮ? ಇದ್ದೀರಾ ನಿಮಗೆ ಏನಾಗೈತೆ ನಿಮಗೆ? ಅರೆ ಕ್ಯಾಗೆ ಆಗೈತೆ ಅಂತ ಅಂದ್ರೆ ನಿಮ್ಗೆ ರಾತ್ರಿ ಮಾತ್ರೆಗೆ ನುಂಗ್ಬಿಟ್ಟು ಮನೆ ಕಂಡಿದ್ದು ಸತ್ತೋಗ್ಬಿಟ್ಟೈತೆ ಇಲ್ಲ. ಬೆಳಗ್ಗೆ ನಿಮ್ದು ಸೊಸೆಗೆ ಬಂದ್ಬಿಟ್ಟು ಎಬ್ಬರಿಸಿದ್ರೆ ನಿಮ್ದಿಗೆ ಎದ್ದಿಲ್ಲ, ನಿಮ್ದು ಸತ್ತೋಗ್ಬಿಟ್ಟಿತ್ತು ತಾನೆ. ಈಗ ಎದ್ಬಿಟ್ಟು ಬಂದ್ಬಿಟ್ಟು ಕ್ಯಾಗೆ ಆಗೈತೆ ಅಂದ್ರೆ ನಿಮ್ದಿಗೆ ಕ್ಯಾಗೆ ಹೇಳ್ಬೇಕು. ಬಾನು ನಾನು ಸತ್ತೋಗಿದ್ದೀನಿ. ಅಯ್ಯೋ ನೀನು ನಾಳೆಗೆ ಗುಳಿಬೇಡ, ಏನು ಮಾತಾಡ್ತಿದೀಯ ನೀನು? ರಾತ್ರಿ ಬೋಲು ಸೊಂಟ ನೋವು ಮುಂಡಿ ನೋವು ಜಾಸ್ತಿ ಆಗಿತ್ತು, ಅದಕ್ಕೆ ಇವಳು ನಮ್ಮಲ್ಲಿ ಹೇಳಿ 1:30 ಮಾತ್ರ ನುಂಗಿನ. ಅಯ್ಯೋ ಸುಸ್ತಾಗೋಗಿತ್ತಪ್ಪ. ಬೆಳಿಗ್ಗೆ 7 ಹೊತ್ತಾದ್ರೂ ಎಚ್ಚರವೇ ಆಗಲಿಲ್ಲ. ಈಗೆದ್ದು ಆಸೆಗೆ ಬಂದರೆ ಯಾರೋ ಬಡ್ಕೊಂಬ ಕೇಳಿಸ್ತು, ಅವಾಗ ಒಂಚೂರು ಎಚ್ಚರಿಕೆ ಆದಂಗೆ ಆಯ್ತು. ಅದಕ್ಕೆ ಬಂದು ಆಸೆಗೆ ಬಂದರೆ ನೀವು ನೋಡಿದ್ರೆ ಹಿಂಗೆ ಆಡ್ತಿದ್ದೀರವ. ಅಂದರೆ ಚಿಕ್ಕಂದು ಅಜ್ಜಿ ಇನ್ನೂ ಸತ್ತೋಗ್ಬಿಲ್ವಾ? ಚಿಕ್ಕಂದು ಅಜ್ಜಿ ಆದ ಅರೆ ಸತ್ತಿ ಬೋಲ್ತಾಯಿ ಪುಟ್ಟಂದ ರಂಗಜ್ಜಿ. ಅರೆ ಚಿಕ್ಕಂದು ಅಜ್ಜಿ ಇನ್ನ ಬದುಕೈತೆ, ಕರೆಕ್ಟ್ ಸುತ್ತೋಗಿಲ್ಲ ಇನ್ನು. ಆಗಲೇ ಲೇ ಅಮ್ಮಣ್ಣಿ ಎಂತ ಕೆಲಸ ಮಾಡ್ತೀನಿ ನೋಡಿ ನೀನು. ನಿಮ್ಮ ಅತ್ತೆನ ನೇರವಾಗಿ ಎಬ್ಬರಿಸೋದು ಬಿಟ್ಟು ಎದ್ದಳ್ಳೆಲ್ಲ ಕೂಗಿರೋನು ಅಂತ ಒಂದು ಸತ್ತೋಗೈತೆ ಅಂತ ಊರಿಗೆಲ್ಲ ಹೇಳಿದೆಯಲ್ಲಿ. ಪುಟ್ರಂಗಜ್ಜಿ ಯಾವಾಗಲೂ ಕರೀತಿದ್ದೆಲ್ಲ ಎದ್ದಳೋದು ಮಾತಾಡೋದು ಪುಟ್ರಂಗಜ್ಜಿ.
ಅಜ್ಜಿ ಇವತ್ತೊಂದು 3-4 ಸತಿ ಕೂಗಿರು ಎದ್ದೊಳ್ಳಿಲ್ಲ ಯಾತು ಮಾತಾಡ್ಲಿಲ್ವಲ್ಲ. ನನಗೆ ಹೋಗಿ ಮುಟ್ಟಕ್ಕೆ ಎಲ್ಲ ಭಯವಾತಮ್ಮ, ಅದಕ್ಕೆ ನಿನಗೆ ಫೋನ್ ಮಾಡಿದೆ. ಇಂಥ ಸೊಸೆದೀರು ಇರ್ಬೇಕಮ್ಮ ಇದ್ರಿ. ನಿಂತಕೊಂತ್ರ ಒಟ್ಟು ಬರ್ತೀನಿ, ಇಲ್ಲಂದ್ರೆ ಒಟ್ಟು ಇತ್ತಾಡಿ. ಲೇ ಬಾನು, ನೀನು ಯಾರನ್ನು ಕಣ್ಣ ಕೂಗಳಲ್ಲ? ಹಾಂ, ಆವಾಗ್ಲಿಂದನ ಬಂದು ನನಗೆ ಕೂಕೊಂಡ್ರೆ ಎದ್ದಳಕ್ಕಾಗಲ್ಲ, ಸೊಂಟ ನೋವು ಬಂದು ಇಕ್ಕೈತೆ. ಬಂದು ಹೆಗರಿದ್ದಲ್ಲೇ ನನ್ನ ಮ್ಯಾಕ್ ಸೊಂಟದ ಮ್ಯಾಗ ಕೂಕೊಂಡಿದ್ದಲ್ಲ. ಹಾಂ, ಹಿಡಿಬೇಕು ಮದೇನಿಲ್ವೇ? ಸೋಫಾ ಸೆಟ್ ಇದ್ದಂಗೆ ಐತೆ, ದಪ್ಪಗೆ ಮೆತ್ತಗೆ ಅಂತಾನೆ ಇಲ್ಲೇ ಇಳಾಕೆ ಕೂಕೊಂಡಿದ್ದಲ್ಲ. ನೀನು ಯಾಕನ ತಗೊಂಡು ಬಡಿಬೇಕೋ ಇಲ್ಲ ಹಿಡಿಕ? ಸಾರಿ ಇಪ್ಪಿಟ್ಟಿಂದ ರಂಗಜ್ಜಿ, ಅರೆ ನಮ್ದಿಗೆ ಗೊತ್ತೇ ಆಗಲಿಲ್ಲ. ಅರೆ ಚಿಕ್ಕಂದ ಅದ್ದಿಗೆ ನೋಡ್ಬಿಟ್ಟಿಲ್ಲ, ಸತ್ತೋಗ್ ಬಿಟ್ಟು ದೆವ್ವಾಗಿ ಆಗಿ ಬಂದ್ಬಿಟ್ಟೈತೆ ಅಂದ್ಬಿಟ್ಟು ನಮಗೆ ಫುಲ್ ಡರ್ರವೆ. ಅಚ್ಚೆ ಬಂದ್ಬಿಟ್ಟು ನಿಮ್ದು ಸೊಂಟದ ಮೇಲೆ ಜಂಪಿಕೆ ಮಾಡಿ ಹಂಗೆ ಕುತ್ಕೊಂಡ್ಬಿಟ್ಟು. ಈಗ ನೋಡ್ರಿ, ನೀವು ಮಾಡೋ ಒಂದೊಂದು ಇಂಥ ಕೆಲ್ಸಗಳಿಗೆ ಎಂಥ ದೊಡ್ಡ ದೊಡ್ಡ ಅನಾಹುತಗಳು ಆಗ್ತವೆ ಎಂಬುದನ್ನ ಬರ್ರಿ ನೀವು ಯಾವಾಗ ಬುದ್ಧಿ ಕಲಿತೀರತ್ತ. ಅರೆ ಚಿಕ್ಕದ ಅಜ್ಜಿ, ಅದು ಇರಲಿ, ಮೊನ್ನೆ ನಿಮ್ದು ಹತ್ರ 20 ರೂಪಾಯಿ 20 ರೂಪಾಯಿಗೆ ಇಸ್ಕೊಂಡಿತ್ತು ಇಲ್ಲ, ಯಾವಾಗ ಕಟ್ಬಿಟ್ಟೈತೆ?